ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. HKE ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಆಯೋಜಿಸಿದ ಬೀಳ್ಕೊಡುಗೆ ಸಮಾರಂಭ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ ಅವರಿಂದ ಚಾಲನೆ. ಸೇಡಂ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಗೀತಾನಗರ ಅಮೃತ ಸರೋವರದ ಪುನಶ್ಚೇತನ ಕೇಂದ್ರದಲ್ಲಿ ಶಿವರಾತ್ರಿ ಮಹೋತ್ಸವಕ್ಕೆ BK ವಿಜಯಾವತಿ ಚಾಲನೆ. ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ಸಮನ್ವಯ ಸಮಿತಿಯ ಸಭೆ, ಪರಮೇಶ್ವರ ಖಾನಾಪುರ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ. ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ, ಮಹಾಶಿವರಾತ್ರಿಯ ಅಂಗವಾಗಿ ಪಾರ್ವತಿ ಪರಮೇಶ್ವರರ ಗಿರಿಜಾ ಕಲ್ಯಾಣ ಮಹೋತ್ಸವ. ಹೈಕೋರ್ಟ್ ಹತ್ತಿರವಿರುವ ಅಕ್ಕಮಹಾದೇವಿ ಬಡಾವಣೆಯಲ್ಲಿರುವ ಲಕ್ಷ್ಮೀ ದೇವಸ್ಥಾನ, ಅಕ್ಕಮಹಾದೇವಿ ಅಭಿವೃದ್ಧಿ ಸಂಘದ ವತಿಯಿಂದ ಮಹಾಶಿವರಾತ್ರಿಯ ವಿಶೇಷ ಪೂಜೆ. ರೋಟರಿ ಕ್ಲಬ್ ಸಂಸ್ಥೆಯ 66ನೇ ವಾರ್ಷಿಕೋತ್ಸವದ ಅಂಗವಾಗಿ 66 ಜನಕ್ಕೆ ಸನ್ಮಾನ. ರೋಟರಿ ಕ್ಲಬ್ ಅಧ್ಯಕ್ಷ ಸಂಧ್ಯಾರಾಜ್ ಸ್ಯಾಮ್ಯುಯಲ್ ಮತ್ತು ಶೇಷಾದ್ರಿ ಕುಲಕರ್ಣಿ ಅವರಿಂದ ಮಾಹಿತಿ. ಫೆಬ್ರವರಿ 29 ಮತ್ತು ಮಾರ್ಚ್ 1ರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಮನೋಯ ಪ್ರೊಡಕ್ಷನ್ LLP ಸಂಸ್ಥೆಯ CEO ವೈಭವ್ ಕೇಸ್ಕರ್ ಮಾಹಿತಿ. ಪಾಕ್ ಪರ ಘೋಷಣೆ ಕೂಗಿದ ಅಮೂಲ್ಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರದಲ್ಲಿ ಇಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭ ಹಾಗೂ ಅಲ್ಯುಮಿನಿಟಿ ಕಾರ್ಯಕ್ರಮಕ್ಕೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ಅವರು ಚಾಲನೆ ನೀಡಿದರು. ಪಾಲಿಸು ಈ ಬಾಳನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು, ಹೇ ಶಾರದೆ ದಯ ಪಾಲಿಸು ಈ ಬಾಳನು. ಕಲಬುರಗಿ ನಗರದ HKE ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ ಅವರು ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಾನಂದ್ ಎಸ್ ದೇವರ್ಮನಿ, ಅರುಣ್ ಕುಮಾರ್ ಎಂ ಪಾಟೀಲ್, ಸತೀಶ್ ಚಂದ್ರ ಹಡಗಿಲ್ ಮಠ್, ಭಾಗೀರಥಿ ದೇವಿ, NG ಪಾಟೀಲ್ ಮತ್ತು ಅನುರಾಧ ಎಂ ದೇಸಾಯಿ ಸೇರಿದಂತೆ ಹಲವರಿದ್ದರು. Perfect homes. It's all about inviting them into our hearts. Offering a warm welcome is an integral part of our culture. So, to welcome the honorables and alumni, I request our principal, Professor A.G. Patil sir, to welcome the gathering. All the alumni and staff members and students, sir, with these words, sir, the college, this time it is somewhat different event we have made it, sir. So, alumni they have come in different part of the country, like Bangalore, Pune. So, wherever they are working,
because of today Saturday and with the affection of towards the college, they have come. And yesterday President has asked me, President has told, what is your goal? What is your alumni goal? So yesterday sir has taken class to me. So not it is to conduct the function, it is not work. So what next? Sir, definitely with your blessings, with your guidelines, with your leadership, sir, we are always moving towards the development of the institute in all, not only for other things, for curriculum and other activity, we will move, sir. So with this words, I thanks to once again welcome you all for this occasion. Meeting with alumni is an ideal platform for you and certainly revive the bond with your peers and teachers and also motivate the present students. I still remember many of you working hard to achieve their goals, worried about their career, although it has become very long. But it seems like yesterday. An organization alumni are the reflection of its past, representation of its present, and a link to its future. Happy to see you all here. I would like to say that I am very happy. Once again, I heartily congratulate and welcome all. All things I have learned from this college. And thank you so much for all the teachers who have supported me in each and everything during the theory classes, during the practical classes. I might have been a little bit of naughtiness also, but if you are not naughty, then what is the college like, right guys? So yeah, I just want to thank everyone for honoring me today here and giving me this opportunities, and I'm always open for you guys if any help is required anytime. Thank you so much. Being around the aircraft, being around all the scientists, wing commanders, it's really a great experience I feel right now. So we have been working for LCA, that is Light Combat Aircraft, and also the Advanced Medium Combat Aircraft, which is going to be in the next years, I guess. So this is it. I really thank everyone and all the students a very bright future and good luck. Thank you everyone. You have wonderful knowledge in whatever you do. Okay, so my thing, what you say is, my last two words is, there is a saying, two things which defines the personality. One is determination when you have nothing, and attitude when you have everything. So make sure you have these two in your life, and self-motivation is a must to everybody. Thank you so much for having me here. Thank you so much, sir. Thank you, everybody. Beginning days, she faced a lot of difficulties. Slowly she picked up with the efforts of teachers and hard work. This has given a good result to her performance and was an outstanding one, and now she is the college topper. So totally we are going to give 4 prizes. One is college topper and 3 are department toppers. ತಂದೆ ತಾಯಿಯವರಿಗೆ ಒಳ್ಳೆ ಕೀರ್ತಿ ತರಬೇಕು. ಅಷ್ಟೇ ನಮ್ಮ ಅಲ್ಯುಮಿನಿ ಮೀಟ್ ಬಂದಂಥ ವಿದ್ಯಾರ್ಥಿನಿಯರಿಗೆ ನನ್ನ ಕಳಕಳಿ ಮನವಿ ಇದೆ. ನೀವು ಇಲ್ಲಿ 15-20 ಸ್ಟೂಡೆಂಟ್ಸು ಏನೋ ನೀವು ಈಗಾಗಲೇ ಒಳ್ಳೆ ಕೆಲಸದಲ್ಲಿ ಇದ್ದೀರಿ. ನೀವು ಒಂದು ಕಮಿಟ್ಮೆಂಟ್ ಇರಲಿ. ಇಲ್ಲಿ ಓದುವಂಥ ಒಂದು ವಿದ್ಯಾರ್ಥಿನಿಯರಿಗೆ ಒಬ್ಬೊಬ್ಬರಿಗೆ ನೀವು ಒಂದು ಕೆಲಸಕ್ಕೆ ನಿಮ್ಮ ಕಂಪನಿಯಲ್ಲಿ ಎಲ್ಲಿ ಇರ್ತೀರಿ ಅಲ್ಲಿ ತಗೋತೀರಿ ಅಂತ ಒಂದು ಭಾವನಿಸ್ತೀರಿ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಇವತ್ತು ನೀವು ಕಮಿಟ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು. ಯಾರಾದರೂ ಒಳ್ಳೆಯವರು ಮೆರಿಟ್ ಮೇಲೆ ತೊಗೋಣ. ಇಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಯಾರು ಟಾಪರ್ ಇದ್ದಾರೆ ಅವರು ನೀವು ಸಪೋರ್ಟ್ ಮಾಡಿ ಅವರು ಮೇಲ್ಜಗ್ಗುವಂಥ ಒಂದು ಕೆಲಸ ತಾವು ಮಾಡಬೇಕು ಅನ್ನೋಂಥ ನನ್ನ ಕಳಕಳಿ ಮನವಿದೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ನಮ್ಮ ಇನ್ನೂ ವೇದಿಕೆ ಮೇಲೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಇನ್ನೂ ಮಾತಾಡೋರಿದ್ದಾರೆ. ಎಲ್ಲರಿಗೆ ಶುಭ ಆಗಲಿ. ಈ ಒಂದು ಮಿನುಗುವ ತಾರೆಯರಿದ್ದೀರಿ, ಅಂದರೆ ಸ್ಪಾರ್ಕ್ಲಿಂಗ್ ಸ್ಟಾರ್ಸ್ ಆಗಿದ್ದೀರಿ. ಅವ್ರ ಮುಂದಿನ ದಿನಗಳಲ್ಲಿ ಯಾವಾಗಲೂ ನಗ್ನಗ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳೋ ಮಾತನಾಡಿ. Now that a farewell function is being organized today, on such occasion, I wish you all the best in your career. In the days to come, be it an admission to the B third year, as the Sakshi said, he is one of the alumni here, and also the college alumni of the PD Engineering College. And the lateral entry or a placement in any other company will help you to shape your future. The alumni meet today is a valuable addition to the function. The outgoing student can learn a lot from the alumni. Few of them are already in the same placement. They will help you in all the preparation for the examination and campus selection.
The alumni are our brand ambassadors. We are proud of your achievements. The management under the leadership of Bhima Shankar Bilgundi will help in all your areas, in all the interest in the development. I congratulate the principal and staff in organizing such an event. Wishing you all the best. Jai Hind, Jai Karnataka. They were complete with full satisfaction. There were smiles on their face. So you all have given very much to each other. By the teachers, by imparting education with much more sincerity and lot of love and affection, have brought the smiles on the faces of alumni. Alumni today reciprocating them to their teachers. The teachers were as though they had got a gold mine. They were so satisfaction, I could see the satisfaction. Your principal was not able to sit on the chair. He was all the time standing up and appreciating about the students. He is very proud of you all. That's a great thing. And I hope HK Society is proud of this alumni who have come from our institution. HK Society is proud of the staff who have brought out such alumni. And in the future, all of the students who are sitting here will also make your teachers proud and will also make the president and the HK management proud of this institution. Thank you very much. ನಿಮ್ಮ ಸಂಸ್ಥೆ ಏನದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಯಾಕಂದ್ರೆ ಇದು ಪೂನಾದಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಓದಿ ಏನು ಹೆಸರಪ್ಪ, ಪೂನಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಶ್ವೇಶ್ವರಯ್ಯ ಓದಿ ಒಂದು ಟೈಮಿಗೆ ಏನು ಬಂತಂದ್ರೆ ಅದು ಪೂರ ಡಿಟೋರೇಷನ್ ಆಯ್ತು. ಡಿಟೋರೇಷನ್ ಆದ್ಮೇಲೆ ಓನ್ಲಿ ದ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಅಪ್ ದ ಚಾರ್ಜ್. ನೌ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಇಂಡಿಯಾ. ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ ಒಂದೇ ಮೆಸೇಜ್ ಕೊಡ್ತೀನಿ. ಯು ಫೀಲ್ ದಟ್ ಇಟ್ ಈಸ್ ಅವರ್ ಕಾಲೇಜ್. ವಾಟ್ ಎವರ್ ದ ನಾಲೆಜ್ ಐ ಹ್ಯಾವ್ ಗಾಟ್ ಇಟ್, ಐ ವಿಲ್ ಎಕ್ಸ್ಪೆಲ್ ಟು ಅವರ್ ಜೂನಿಯರ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡಬೇಕು. ಕೊಟ್ಟ ಕೇಸಿಂದ ಅವ್ರಿಗೂ ಮೋಟಿವೇಶನ್ ಮಾಡಿ ಕೇಸಿಂದ ಡೆವಲಪ್ಮೆಂಟ್ ಸೈಡ್ನಲ್ಲಿ ಅಕಾಡೆಮಿಕಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಏನೇ ರೀಸನ್ದಾಗ ಯು ಪಾರ್ಟಿಸಿಪೇಟ್ and you do it. Whatever the thing is there, I will help you in that angle. So I have given a message to NJ Patil. ಇದು ಏನದ ಮಾಡ್ರಿ ಅಂತ ಹೇಳಿದ್ದೀನಿ. Only thing is you feel that it is your college. Whatever thing is there, I will help you in this also. Thank you, one and all. So the farewell is for the final year students who are outgoing, and from our management side and from my side, I wish you all the best and success in your life. Do well in your exams, come up in your life and be a good citizens of India. And I heartily thank all our alumni who have come over here, who are with us once again. And my sincere request to the alumni who are here is to take care of our upcoming students who are appearing their finals. So to accommodate them in good positions, so that it will be of much help to them also, to all of us also. And once again I wish all the final year students all the best, and once again I thank the alumni for having come over here. And in the end I would like to thank the organizers for organizing such a wonderful function, inviting the alumni. So have a good day, good time. Thank you once again. I heartily thanks all the distinguished invitees present here accepting our invitation. Thank you one and all. And I express my heartfelt gratitude thanks to all the alumni. I think you will be remember this event for the lifetime. No, as alumni, yes, and special. Well, Sakshi is my student. I am a HOD of her. I am very proud to say that she is my student. Behind of every success event lies the combined and dedicated effort of our students who ever let us down and always prove that our college is the best. Thank you, my dear students. I thank the members of the media for showing interest in covering of the event and all good hearts who worked behind the screen. Finally, I leave this inspiring quote: life does not require that we be the best, only that we try our best. So, try your best of success, try to be as efficient as possible. Thank you all of you to be a part of this event. Thank you one and all. ಕಲಬುರಗಿ ಮಹಾನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಗೀತಾನಗರದಲ್ಲಿನ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ನಿನ್ನೆ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ವಲಯ ಮುಖ್ಯಸ್ಥರಾದ ಬಿಕೆ ವಿಜಯ ದೀದಿಯವರು ಚಾಲನೆ ನೀಡಿದರು.
ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮನುಷ್ಯನಾಗಿ ಹುಟ್ಟುವುದು ಏತಕ್ಕಾಗಿ, ಜನ್ಮ ತಳೆದ ಮೇಲೆ ನಾವು ಏನನ್ನ ಪಡೆಯಬೇಕಿದೆ, ಶಿವನು ಏಕಾಗಿ ನಮ್ಮನ್ನ ಹುಟ್ಟಿಸಿದ, ಎಲ್ಲವೂ ಶಿವಸ್ವರೂಪಿ ಆಗಿದ್ದಾಗಲೂ ಜೀವನ ಪರ್ಯಂತ ಯಾವ ಹುಡುಕಾಟದಲ್ಲಿ ಅಂತ್ಯ ಕಾಣುತ್ತೇವೆ ಎಂದು ತಿಳಿಯುವುದೇ ಶಿವಧ್ಯಾನ. ಬಾಹ್ಯದ ಭಾವ ಮತ್ತು ಬಂಧನದಿಂದ ಮುಕ್ತರಾಗಿ ಅಂತರಾತ್ಮದಲ್ಲಿ ನೆಲೆಗೊಳ್ಳಬೇಕು ಎನ್ನುವ ಅಭಿಪ್ರಾಯ ಶುಕ್ರವಾರ ಸಂಜೆ ಕಲಬುರಗಿ ನಗರದ ಹೊರವಲಯದ ಅಮೃತ ಸರೋವರದಲ್ಲಿ ನಡೆದ ಶಿವರಾತ್ರಿ ಮಹೋತ್ಸವದಲ್ಲಿ ವ್ಯಕ್ತವಾಯಿತು. ನೆಮ್ಮದಿ, ಸುಖ, ಸಂತೋಷ ಮತ್ತು ನಿರ್ಲಿಪ್ತ ಭಾವಕ್ಕಾಗಿ ಸದಾ ಹುಡುಕಾಟದಲ್ಲಿರುವ ಮನುಷ್ಯ ಎಲ್ಲಾ ಒತ್ತಡಗಳನ್ನು ದಾಟಿಕೊಂಡು ಗೆದ್ದುಕೊಂಡು ಮುಕ್ತರಾಗುವ ಮುಖೇನ ಜೀವನ ಗೆಲ್ಲಬೇಕು ಎನ್ನುವ ಸದುದ್ದೇಶ ವೇದಿಕೆ ಹೊರಡಿಸಿತು. ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಶಿವರಾತ್ರಿ ದಿನದಂದು ಆತ್ಮ ಮತ್ತು ಪರಮಾತ್ಮ ಸಾಧಿಸಿಕೊಂಡು ಒಂದಷ್ಟು ಸಮಯ ಸಮಾಧಾನದಿಂದ ಬದುಕಿನ ನಿಜವಾದ ಗಮ್ಯ ತಲುಪಬೇಕು. ಅದಕ್ಕಾಗಿ ದೈನಂದಿನ ತಪನೆ, ಜಾಡ್ಯ ಮತ್ತು ಒತ್ತಡಗಳನ್ನು ದಾಟಿಕೊಳ್ಳಬೇಕು ಎನ್ನುವ ಸಂದೇಶ ನೀಡಲಾಯಿತು. ಹಗಲಲ್ಲೂ ನಿನದೇ ಧ್ಯಾನ, ಇರಳಲ್ಲೂ ನಿನ ಗುಣಗಾನ, ಮಹಾದೇವರೆಳೆಯದೆ ನಿನ್ನ ವಿರದಯ್ಯ ನನ್ನೀ ಪ್ರಾಣ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರು ಉಸಿರು ನಿನ್ನ ಹೆಸರೇ, ಕಣ ತೆರೆದು ನೋಡ ಸ್ವಾಮಿ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ, ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ನಾ ತಾಳಲಾರೆನೆಯ ಈ ವೇದನೆ, ನಿಜವಲ್ಲ ನನಗೆ ಕೈಯ ಈ ಸೋದನೆ. ಮಾದೇಶ್ವರ ದಯಾಬಾರನೆ. ಅಕ್ಕ ರಾಜಯೋಗಿನಿ ಬಿಕೆ ವಿಜಯ ಅವರು ಮಾತನಾಡುತ್ತಾ, ಜೀವನ ಪರ್ಯಂತ ಪಾಪ ಕರ್ಮಗಳನ್ನು ಮಾಡುತ್ತಲೇ ಕೇವಲ ಒಂದು ದಿನ ಶಿವರಾತ್ರಿ ಮಾಡಿ ಎಲ್ಲ ಪಾಪಗಳನ್ನ ಕಳೆದು ಮುಕ್ತರಾಗುತ್ತೇನೆ ಎನ್ನುವುದು ಸರಿಯಲ್ಲ. ದಿನಾಲು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯಿಂದ ಜೀವನ ಸಾಗಿಸಿದಾಗ ಮಾತ್ರ ಶಿವಪಾದ ಸಾಧ್ಯ ಎಂದರು. ಈ ಬದುಕು ಎಷ್ಟು ದಿನದ್ದು, ಅದರಲ್ಲಿ ನಾವು ಗಳಿಸ್ಕೊಂಡು ಹೋಗ್ಬೇಕಾಗಿತ್ತು ಏನಿದೆ. ಸ್ಥೂಲ ಗಳಿಕೆ ಮಾತ್ರ ನಮ್ಮ ಜೊತೆಗೆ ಬರೋದಿಲ್ಲ, ಅದರೊಂದಿಗೆ ಪುಣ್ಯದ ಗಳಿಕೆ, ಸೇವೆಯ ಗಳಿಕೆ. ಯಾವ ಮಹನೀಯರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈಶ್ವರಿ ವಿಶ್ವವಿದ್ಯಾಲಯ ಅವರಿಗೊಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಕರೆದಿದೆ. ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ನೆನಪನ್ನು ಜನತೆಯ ಮನಸ್ಸಿನಲ್ಲಿ ಉಳಿಸುವಂತ ಒಂದು ಸೇವೆ ನಡೆದಿದೆ. ಜಾಗರಣೆ, ಉಪವಾಸ ಎನ್ನುವುದು ಈಗೀಗ ತುಂಬಾ ಆಕರ್ಷಣೆ ಪಡೆಯುತ್ತಿದೆ. ನಮ್ಮ ಮಹಿಳೆಯರಂತೂ ವಾರದ ಮೊದಲೇ ಎಲ್ಲಾ ತಯಾರಿಗಳನ್ನ ಮಾಡುತ್ತಾರೆ. ನಾನಾ ವಿಧವಾದ ಹಣ್ಣುಗಳು, ಪಾಯಸ, ಕಿಚಡಿಗಳು ಎಲ್ಲಾ ಭಕ್ಷ್ಯಗಳಿಗಾಗಿ ತಯಾರಿ ಮಾಡಿಕೊಳ್ಳುತ್ತಾರೆ. ಅದರೊಂದಿಗೆ ರಾತ್ರಿ ಇಡೀ ಸಿನಿಮಾ, ನೃತ್ಯಗಳನ್ನ ಮಾಡಿಕೊಂಡು ಕಾಲ ಕಳೆದು ಬೆಳಿಗ್ಗೆ ಪುನಃ ಶಿವಪೂಜೆ ಮಾಡಿ ಉಪವಾಸ ಬಿಡುತ್ತಾರೆ. ಜಾಗರಣೆ, ಉಪವಾಸ ಈಗ ಅರ್ಥ ಕಳೆದುಕೊಳ್ಳುತ್ತಿವೆ. ವಾಸ್ತವದಲ್ಲಿ ಹೀಗಿರುವುದಿಲ್ಲ ಎಂದರು. ಅಣ್ಣ ಬಿಕೆ ಪ್ರೇಮ್ಭಾಯ್ ಅವರು ಮಾತನಾಡಿ, ನಾವು ಯಾರೆಂದು ಮೊದಲು ತಿಳಿಯಬೇಕಿದೆ. ನಮ್ಮ ಜನ್ಮದ ಉದ್ದೇಶ ತಿಳಿದು ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕು. ನಮ್ಮ ನಡೆ ನುಡಿ ಉತ್ತಮವಾಗಿದ್ದು ನಾವು ಜೀವಿಸುವ ಸಮಾಜದಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದೇ ಶಿವನ ಸಾನ್ನಿಧ್ಯ ಮತ್ತು ಆತನೆಡೆಗೆ ನಮ್ಮ ಪಯಣವನ್ನು ಖಾತ್ರಿ ಮಾಡುವುದೇ ಆಗಿದೆ ಎಂದರು. जो प्रार्थना हम इसके पहले भी कर चुके कि तमसो मां ज्योतिर्गमय, ये हे भगवान हमें अंधकार से निकाल करके प्रकाश की ओर ले चल, और ले चल ऐसा बोला तो कभी वो ले करके गया होगा. और वो ये बहनें, ब्रह्मा कुमारी बहनें आज ये कह रही हैं डंके की चोट पर कि जो वापसी जाने का मार्ग है
वह परमात्मा दिखाते हैं और वो परमात्मा जब आपने बुलाया उसको यहाँ तो वो आया हुआ है। ರಾಜಯೋಗಿನಿ ಬಿಕೆ ಶಿವಲೀಲಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ವೇದಿಕೆಯಲ್ಲಿ ಹಲವಾರು ಗಣ್ಯರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಣಕ್ಯಾಳ್, ರಂಗಾಯಣ ಆಡಳಿತಾಧಿಕಾರಿ ಜಗದೀಶ್ವರಿ ಶಿವಕೇರಿ, ಜಿಲ್ಲಾ ಸರ್ಜನ್ ಡಾಕ್ಟರ್ ಅಂಬರಾಯ್ ರುದ್ರವಾಡಿ, ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡಿಸಿ ನಾಗರಾಜ್ ಶಿರಳ್ಳಿ, ಜಿಐಟಿಯ ನಿರ್ದೇಶಕ ಸಂಪತ್ ಗೆಲ್ಡಾ, ಗಣೇಶ್ ತಪಾಡಿಯಾ, ಡೆಂಟಲ್ ಕಾಲೇಜು ಪ್ರಿನ್ಸಿಪಾಲ್ ಡಾಕ್ಟರ್ ಜಯಶ್ರೀ ಮುದ್ದಾ, ಎಚ್ಕೆಸಿಸಿಐ ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್, ದಾಲ್ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಿವಶಣಪ್ಪ ನಿಗುಡ್ಗಿ, ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧಿಕಾರಿ ಲಕ್ಷ್ಮೀನಾರಾಯಣ, ಕಲಬುರಗಿ ಆಕಾಶವಾಣಿ ಕೇಂದ್ರದ ರಾಜೇಂದ್ರ ಆರ್ ಕುಲಕರ್ಣಿ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಯಾಸಿಗಳು ಇಲ್ಲಿ ಪ್ರತಿನಿತ್ಯ ಸೇವೆಯನ್ನು ಮಾಡ್ತಿರ್ತಾರೆ. ಅದರಲ್ಲಿ ಸುಮಾರು 1 ಲಕ್ಷದಷ್ಟು ಸಹೋದರ ಸಹೋದರಿಯರು ಸನ್ಯಾಸತ್ವವನ್ನು ಸ್ವೀಕರಣೆ ಮಾಡುವ ಮೂಲಕ ಸತತ ಶಿವನ ಶಿವನ ಮಹತ್ವ, ಪರಮಾತ್ಮನ ಮಹತ್ವವನ್ನು ಪ್ರಚಾರ ಮಾಡ್ತಕ್ಕಂಥರಲ್ಲಿ ಅದನ್ನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ, ಈ ಜೀವಿಗಳಿಗೆ ತಿಳಿಸ್ತಕ್ಕಂಥ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ. ಘಟನೆಗಳು ಅಥವಾ ಏನೇ ಬಂದರೂ ಕೂಡ ಅದನ್ನು ನಗನಗುತ್ತಾ ನಾವು ಸ್ವಾಗತಿಸಿ ಅದಲ್ಲಿ ನಾವು ಖುಷಿಯಿಂದ ಬಾಳಲಿಕ್ಕೆ ಸಾಧ್ಯ. ಇವತ್ತು ಶಿವರಾತ್ರಿ ಇದೆ. ಶಿವನ ಸ್ಮರಣೆ ನಮಗೆ ಬಹಳ ಜೀವನದಲ್ಲಿ ಖುಷಿಯಿಂದಿರಲಿಕ್ಕೆ ಒಂದು ಪ್ರೇರಣೆ ಕೊಡ್ತದೆ. ಆ ಪ್ರೇರಣೆ ಸದಾ ನಮ್ಮಲ್ಲಿ ನಿಮ್ಮಲ್ಲಿ ಚೇತನ್ಮಯ ಆಗಿರಲಿ ಅಂತ ನಾನು ಭಾವಿಸ್ತಾ ಇದೇ ಸಂದರ್ಭದಲ್ಲಿ ಮನೋಜ್ ಭಾಯ್ ಅವರ ಆಡಿಯೋ ಸಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ರಾಜಯೋಗಿನಿ ಬಿಕೆ ದಾನೇಶ್ವರಿ, ರಾಜಯೋಗಿನಿ ಬಿಕೆ ಸವಿತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂದು ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ಸಮನ್ವಯ ಸಮಿತಿಯ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪರಮೇಶ್ವರ್ ಖಾನಾಪುರ್ ಅವರನ್ನು ಸರ್ವಾನುಮತದಿಂದ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜ ಸಮನ್ವಯ ಸಮಿತಿಯ ಸಭೆ ಜರುಗಿತು. ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಖಾನಾಪುರ್ ಅವರನ್ನು ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ಸಮನ್ವಯ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸುಮಾರು 1 ವರ್ಷಗಳಿಂದ ಮಾದಿಗ ಸಮಾಜದ ಸಮನ್ವಯ ಸಮಿತಿ ಅಂತೇಳಿ ಈಗಾಗಲೇ ನಿರ್ಧರಿಸಿತ್ತು. ಅದರ ಅಧ್ಯಕ್ಷರಾಗಿ ಲಿಂಗರಾಜ್ ತಾರ್ಕಲ್ ಅವರಿಗೆ ಮಾಡಲಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಸ್ವಂತ ಸಂಘಟನೆಯನ್ನು ಮಾದಿಗ ದಲಿತ ಸಮನ್ವಯ ಸಮಿತಿ ಅಂತೇಳಿ ಅವರು ಸ್ವಂತ ಸಂಘಟನೆ ಮಾಡಿಕೊಂಡು ಅವರೇ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಅವರ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಜಯಂತಿಯೂ ಕೂಡ ಇವತ್ತು ಈಗಾಗಲೇ ಜಯಂತಿಯನ್ನು ಕೂಡ ಆಚರಣೆ ಮಾಡಿದರು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಆದರೆ ಖಾಲಿ ಇರುವಂಥ ಸ್ಥಳವನ್ನು, ಖಾಲಿ ಇರುವಂಥ ಹುದ್ದೆಯನ್ನು ಭರ್ತಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸಮಾಜದ ಒಂದು ಆಗು ಹೋಗುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಇವತ್ತು ಬಡಾವಣೆಗಳಲ್ಲಾಗಿರುವಂಥ ಕುಂದುಕೊರತೆಗಳಾಗಿರ್ಬೋದು, ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ರಕ್ಷಣೆಗಾಗಿ ಇವತ್ತು ಮಾದಿಗ ಸಮಾಜದ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರ ಸ್ಥಾನವನ್ನು ತುಂಬಬೇಕು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಂತೇಳಿ ಇಂದು ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ಹಿರಿಯರು ಮತ್ತು ಗುಲ್ಬರ್ಗ ಜಿಲ್ಲಾದಾಗ ಮತ್ತು ಎಲ್ಲ ತಾಲೂಕುಗಳಿಗೆ ಜಾತಿ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಅಥವಾ ತಮ್ಮ ವೈಯಕ್ತಿಕವಾಗಿ ಎಲ್ಲ ಗುಲ್ಬರ್ಗದ 9 ತಾಲೂಕು ಓಡಾಡ್ತಾರೆ. ಮತ್ತೆಲ್ಲ ಹುಡುಗರಿಗೆ ಒಳ್ಳೆಯವರಿಗೂ ಪರಿಚಯ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಹೌದು ಪರಮೇಶ್ವರ್ ಖಾನಾಪುರ ಅವರಿಗೆ ಜಿಲ್ಲಾ
ಜಿಲ್ಲಾ ಸಮನ್ವಯ ಸಮಿತಿ ಮಾದಿಗ ಸಮಾಜ ವತಿಯಿಂದ ನನ್ನನ್ನು ಆಯ್ಕೆ ಮಾಡಿದಂಥ ಲಿಂಗರಾಜ್ ತಾರ್ಫೈಲ್ ಅವರು ಮತ್ತು ರಾಜು ವಾಡೇಕರ್ ಅವರು, ಶ್ಯಾಮ್ ನಾಟೇಕರ್ ಅವರು, ಗೋಪಿ ಗಡೇನವರು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಸಮಾಜ ಏಳಿಗೆಗೆ ದುಡಿತಕ್ಕಂಥ ವ್ಯಕ್ತಿ ಅಂತ ಗುರುತಿಸಿ ನಮ್ಮನ್ನು ಮಾದಿಗ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರೇನು ಮಾಡಿ ನನಗೆ ಅಧ್ಯಕ್ಷನ ಮಾಡಿದ್ದಾರೆ, ಅದರ ಪರವಾಗಿ ನಾನು ನನ್ನ ಕಷ್ಟ ಸುಖ ಏನೇ ಇದ್ದರೂ ನಾನು ಸಮಾಜದ ಏಳಿಗೆಗಾಗಿ ದುಡಿತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಕಳಕಳಿಯಿಂದ ಇಲ್ಲಿ ನನಗೆ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ನಗರದ ಬಂದಂಥ ಎಲ್ಲ ವಿಚಾರಗಳನ್ನು ಮಾಡಿ ಇವತ್ತಿನ ದಿವಸ ಗುಲ್ಬರ್ಗ ನಗರದಲ್ಲಿ ಜನಪರಿಚಯ ಆಗಿರುವಂಥ ಪರಮೇಶ್ವರ್ ಖಾನಾಪುರಿ ಜಿಲ್ಲಾ ಸಮನ್ವಯ ಸಮಿತಿ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ. ಮಾದಿಗ ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ಪರಮೇಶ್ವರ್ ಖಾನಾಪುರ ಅವರನ್ನು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇಂದು ಶ್ಯಾಮ್ ನಾಟೇಕರ್ ಅವರಾಗಿರ್ಬೋದು, ರಾಜು ವಾಡೇಕರ್, ದಶರಥ್ ಕಲಗುರ್ಕಿ, ಪ್ರದೀಪ್ ಭಾವೆ, ದತ್ತು ಬಾಸ್ಕಿ ಮತ್ತು ಎಲ್ಲ ನಮ್ಮ ರಂಜಿತ್ ಮೂಲಿಮನಿ, ರಮೇಶ್ ವಾಡೇಕರ್, ಹೀಗೆ ಎಲ್ಲ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರು ಸೇರಿಕೊಂಡು ಇವತ್ತು ಏನು ಜಿಲ್ಲಾ ಒಂದು ನಮ್ಮ ಮಾದಿಗ ಸಮನ್ವಯ ಸಮಿತಿಯ ಒಂದು ಅಧ್ಯಕ್ಷರನ್ನಾಗಿ ಪರಮೇಶ್ವರ್ ಖಾನಾಪುರ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಹಾಗೂ ನಗರ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಮತ್ತೆ ಒಂದು ಸಮಯವನ್ನು ನಿಗದಿ ಮಾಡುವ ಮುಖಾಂತರ ಇದು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಈ ಸಭೆಯಲ್ಲಿ ಶ್ಯಾಮ್ ನಾಟಿಕಾರ್, ರಾಜು ವಾಡೇಕರ್, ರಮೇಶ್ ವಾಡೇಕರ್, ಗೋಪಿಕೃಷ್ಣ ಗುಡೇನವರ್, ಪರಮೇಶ್ವರ್ ಖಾನಾಪುರ್, ಬಾಬುರಾವ್ ಸುಂಥಾಣ್, ಸುನಿಲ್ ಕಾಂಬ್ಳೆ, ಲಿಂಗರಾಜ್ ತಾರ್ಫೆಲ್, ನಾಗರಾಜ್ ಗುಂಡ್ಗುರ್ತಿ, ಮಂಜುನಾಥ್ ನಾಲ್ವಾರ್ಕರ್, ಗೋಪಾಲ್ ನಾಟಿಕಾರ್, ದತ್ತು ಭಾಸ್ಗಿ, ಪ್ರದೀಪ್ ಭಾವೆ, ರಂಜಿತ್ ಮೂಲಿಮನಿ, ದಶರಥ್ ಕಲಗುರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ನಿನ್ನೆ ಮಹಾಶಿವರಾತ್ರಿಯ ಅಂಗವಾಗಿ ಪಾರ್ವತಿ ಪರಮೇಶ್ವರರ ಗಿರಿಜಾ ಕಲ್ಯಾಣೋತ್ಸವ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯ ಶ್ರೀ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಆದಿಶಂಕರಾಚಾರ್ಯರ ಅಷ್ಟೋತ್ತರ ಸೇವಾ ಸಮಿತಿ ಬಿದ್ದಾಪುರ ಕಾಲೋನಿಯ ವತಿಯಿಂದ ಗಿರಿಜಾ ಕಲ್ಯಾಣ ಮಹೋತ್ಸವ ಜರುಗಿತು. ಅದು ಉಪವಾಸ ಅನಿವಾರ್ಯವಾಗಿದೆ. ಆಮೇಲೆ ದಾನ, ಆಯಾ ಕರ್ಮಕ್ಕೆ ತಕ್ಕಂತೆ ಯಾವ ದೈವವನ್ನು ಕುರಿತು ನಾವು ಪೂಜೆ ಮಾಡಿರ್ತೇವೆಯೋ ಆ ದೈವಕ್ಕೆ ಇಷ್ಟವಾಗಿರುವಂತಹ ವಸ್ತುಗಳನ್ನ, ಪದಾರ್ಥಗಳನ್ನ ದಾನವಾಗಿ ಕೊಡುವಂತಹದ್ದು ಮೂರನೇ ಭಾಗ. ಶಿವರಾತ್ರಿ ವ್ರತದಲ್ಲಿ ಕರ್ಮ ಯಾವುದು, ಏನ್ ಕರ್ಮ ಮಾಡಬೇಕು? ಪ್ರಧಾನವಾಗಿರುವಂತಹ ಕರ್ಮ ಎರಡು, ಒಂದು ಅಭಿಷೇಕ, ಇನ್ನೊಂದು ಜಾಗರಣೆ. ಶ್ರೀ ಕಾಶಿ ವಿಶ್ವನಾಥ ಮತ್ತು ಶ್ರೀ ಪಂಚಮುಖಿ ಪ್ರಾಣದೇವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ಶ್ರೀ ಗುರುರಾಘವೇಂದ್ರ ಗುರುಸಾರ್ವಭೌಮರ ಅನಂತ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಮೊನ್ನೆ ಸಹ ಒಂದು ಶ್ರೀಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾನು ಬಂದು ಈ ವಿಷಯವನ್ನು ಹೇಳಿದ್ದೆ. ಇದರ ಮುಖ್ಯ ಉದ್ದೇಶ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಮಾಜದ ಬಾಂಧವರು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕಂತ ಹೇಳಿ ಮತ್ತೆ ಹೇಳಬೇಕಾಗ್ತಾ ಇದೆ. ಅಷ್ಟೋತ್ತರ ಸೇವಾ ಸಮಿತಿ ಪ್ರಾರಂಭವಾಯಿತು. ಅಷ್ಟೋತ್ತರ ಪ್ರಾರಂಭ 2020 ಸೆಪ್ಟೆಂಬರ್ ತಿಂಗಳು ಬಂದರೆ 10 ವರ್ಷ ಆಗ್ತದೆ. ಆ ಒಂದು ಆದಿಶಂಕರಾಚಾರ್ಯ ಅಷ್ಟೋತ್ತರ ಸೇವಾ ಸಮಿತಿ ವತಿಯಿಂದ ನಾವು ಮಹಾಶಿವರಾತ್ರಿ ಮಾಡ್ತಿದ್ವಿ ವಿನಃ ಬೇರೆ ಏನು ಅಭಿಷೇಕ ಮಾಡ್ತಿದ್ವಿ, ಸ್ವಲ್ಪ ಜಾಗರಣೆ ಮಾಡ್ತಿದ್ವಿ, ಹೋಗ್ಬಿಡ್ತಿದ್ವಿ. ಒಂದ್ಸಲ ನಮ್ಮ ನವಲಿ ಕೃಷ್ಣಾಚಾರ್ಯ ಬಾಬಾ ಭೇಟಿಯಾದ ನನಗಿಲ್ಲಿ ಭೇಟಿಯಾಗಿ, ನೀವೆಲ್ಲ ಮಾಡ್ತೀರಿ, ಒಂದ್ಸಲ ನೀವು ಗಿರಿಜಾ ಕಲ್ಯಾಣೋತ್ಸವ ಯಾಕೆ ಮಾಡಬಾರ್ದು ಅಂತ 2017ರಲ್ಲಿ ನನಗೆ ಇದೇ ಮಠದಲ್ಲಿ ಕೇಳಿದ್ರು. ಅವಾಗ ನಮಗೆ ಖಾಲಿ ಕೂತಾಗ ಏನಿಸ್ತು, ಹೌದಲ್ಲ ಯಾಕೆ ನಾವು ಮಾಡಬಾರ್ದು. ಬಟ್ ಈ ಭಾಗದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ
ಏನಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಆಗಿರ್ತಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನಂತಂದ್ರೆ ಶ್ರೀನಿವಾಸ ಕಲ್ಯಾಣ ಗೊತ್ತು ವಿನಃ ಗಿರಿಜಾ ಕಲ್ಯಾಣ ಗೊತ್ತಿಲ್ಲ. ಇವತ್ತಿನ ದಿವಸ ವಿಶೇಷವಾದಂಥ ಒಂದು ಪರ್ವಕಾಲ, ಮಹಾಶಿವರಾತ್ರಿಯ ದಿನ. ಮಹಾಶಿವರಾತ್ರಿ ಬರೀ ಒಂದು ಸಮಾಜ ಅಂತಿಲ್ಲ, ಸಮಸ್ತ ಹಿಂದೂ ಸಮಾಜಗಳಿಗೆ ಜಾತಿ ಮತ ಪಂಥವಿಲ್ಲದೆ ಎಲ್ಲರೂ ಆಚರಿಸ್ತಕ್ಕಂಥದ್ದು. ಇವತ್ತು ಬೆಳಗ್ಗಿನಿಂದಲೇ ನಾವು ಈ ಯಾಮ ಪೂಜೆ ಅಂಥೇಳಿ ರಾತ್ರಿ ಸಾಯಂಕಾಲ ಮತ್ತು ಬೆಳಗ್ಗೆ 4 ಗಂಟೆವರೆಗೆ, ರಾತ್ರಿ 4 ಗಂಟೆವರೆಗೂ ವಿಶೇಷವಾಗಿ ಮಹಾರುದ್ರದೇವರಿಗೆ ಅಭಿಷೇಕ, ಪಾರಾಯಣ, ಇತರ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಮುಖ್ಯವಾದಂಥದ್ದು ವಿಷಯ ಅಂತಂದರೆ ನಾವು ಗಿರಿಜಾ ಕಲ್ಯಾಣ, ಪಾರ್ವತಿ ಪರಮೇಶ್ವರ ವಿವಾಹವಾದ್ಯನ, ಆ ಪ್ರಯುಕ್ತವಾಗಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಆದಿಶಂಕರಾಚಾರ್ಯ ಅಷ್ಟೋತ್ತರಿ ಸೇವಾ ಸಮಿತಿಯವರ ವತಿಯಿಂದ ನಮ್ಮ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷವಾಗಿ ವೈಭವೋಪೇತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಕಲ ಸದ್ಭಕ್ತರು, ಎಲ್ಲ ಜಾತಿ ಮತಪಂಥದವರು ಎಲ್ಲರೂ ಸೇರಿದ್ದಾರೆ. ಈ ಉತ್ಸವದಲ್ಲಿ ವಿಶೇಷವಾಗಿ ಭಾಗಿಗಳಾಗಿ ಪುನೀತರಾಗ್ತಾ ಇದ್ದಾರೆ. ಇದರ ಮುಖ್ಯವಾದ ಕಾರಣ ಏನು ಅಂದರೆ, ಗಿರಿಜಾ ಕಲ್ಯಾಣ ಮಾಡುವುದರಿಂದ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸುಖ ಸಮೃದ್ಧಿ, ದಾಂಪತ್ಯ ಜೀವನ ಒಳ್ಳೆಯದಾಗಬೇಕು, ದಾಂಪತ್ಯ ಜೀವನ ಸುಖ ಶಾಂತಿ ಆಗಬೇಕು, ಯಾವ ಜಗಳ ರೋಷ ಮತ್ತು ಯಾವ ರೀತಿ ಆಗಲಾರದಂತೆ ಮಾಡ್ತಕ್ಕಂಥದ್ದೇ ಇದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಮಹೋತ್ಸವದಲ್ಲಿ ಅಧ್ಯಕ್ಷರಾದ ಚಂದ್ರಕಾಂತ್ ಕುಲಕರ್ಣಿ, ನಾನಾ ಸಾಬ್ ಇಜೇರಿ, ಮುರಳೀಧರ್ ರಾವ್ ಗೊಬ್ಬೂರ್, ಸದಾನಂದ್ ಮೇಕರ್, ಕಿಶೋರ್ ಕುಲಕರ್ಣಿ, ಕಲ್ಯಾಣ್ ರಾವ್ ಸರಡ್ಗಿ, ಜಿತೇಂದ್ರ ರಾಜ್, ರಾಮರಾವ್ ಕುಲಕರ್ಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವಾ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಹೈಕೋರ್ಟ್ ಹತ್ತಿರವಿರುವ ಅಕ್ಕಮಹಾದೇವಿ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಕ್ಕಮಹಾದೇವಿ ಅಭಿವೃದ್ಧಿ ಸಂಘದ ವತಿಯಿಂದ ಸತತ 5 ವರ್ಷಗಳಿಂದ ಮಹಾಶಿವರಾತ್ರಿಯ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ. ಹೈಕೋರ್ಟ್ ಹತ್ತಿರವಿರುವ ಅಕ್ಕಮಹಾದೇವಿ ಬಡಾವಣೆಯಲ್ಲಿರುವ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಕ್ಕಮಹಾದೇವಿ ಅಭಿವೃದ್ಧಿ ಸಂಘದ ವತಿಯಿಂದ ಮಹಾಶಿವರಾತ್ರಿಯ ನಿಮಿತ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಳೆದ 5 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಈ ಸಂಭ್ರಮಾಚರಣೆಯಲ್ಲಿ ಅಧ್ಯಕ್ಷರಾದ ಶಶಿ ಕುಮದಿ, ಕಾಶನಾಥ್ ಗಾಯಕ್ವಾಡ್, ವಿಶ್ವನಾಥ್ ಸಾಲಿಮಠ್, ಪ್ರಕಾಶ್ ಎಕ್ಕಂಚಿ, ಪ್ರಭು ಕಲ್ಶೆಟ್ಟಿ, ಆನಂದ್ ಹಿರೇಮಠ್, ಮಾಲಿಕಯ್ಯ ಗುತ್ತೇದಾರ್, ಪಿಎಂ ಪಾಟೀಲ್, ಎಸ್ಎನ್ ಪಾಟೀಲ್, ರಾಹುಲ್ ಕೃಷ್ಣ, ಸುಶೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಅಕ್ಕಮಹಾದೇವಿ ಬಡಾವಣೆಯಲ್ಲಿ, ಹೈಕೋರ್ಟ್ ಹತ್ತಿರ ನಮ್ಮ ಬಡಾವಣೆಯಲ್ಲಿ ಅಕ್ಕಮಹಾದೇವಿ ಅಭಿವೃದ್ಧಿ ಸಂಘದ ವತಿಯಿಂದ ಈ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ 5ನೇ ವರ್ಷದ ಮಹಾಶಿವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಈ ಲಕ್ಷ್ಮೀ ದೇವಸ್ಥಾನ ಸುಮಾರು ಒಂದು 100 ವರ್ಷ ಹಳೆಯ ದೇವಸ್ಥಾನ. ಈ ಒಂದು ದೇವಸ್ಥಾನದ ಆವರಣದಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿ ನಾವು ಕಳೆದ 5 ವರ್ಷದಿಂದ ಪ್ರತಿ ವರ್ಷ ಮಹಾಶಿವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ಕೊತಾ ಬಂದಿದ್ದೇವೆ. ಇವತ್ತಿನ ದಿನ ಬೆಳಗ್ಗೆಯಿಂದ ಉಪವಾಸಿದ್ದಂಥ ಭಕ್ತಾದಿಗಳಿಗೆ ಇಲ್ಲಿ ಹಣ್ಣು ಮತ್ತು ಹಂಪಲವನ್ನು ಅವರಿಗೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ. ನಾಳೆ ಕೂಡ ಮಹಾಪ್ರಸಾದ ವಿತರಣೆ ಕೂಡ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾಪ್ರಸಾದ ಆಗಮಿಸಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಡಾವಣೆಯ ಮುಖಂಡರಾದಂಥ ಮಾಜಿ ಶಾಸಕರಂತ ಬಿ ಆರ್ ಪಾಟೀಲ್ ಸರ್ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಡಾವಣೆ ಎಲ್ಲ ಮುಖಂಡರು, ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಜನ ದರ್ಶನ ಪಡೆದಿದ್ದಾರೆ. ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ಆಯೋಜನೆ ಮಾಡಿದ್ದಕ್ಕೆ ಇದೊಂದು ಕಾರ್ಯಕ್ರಮ. ಇದೇ ರೀತಿ ಪ್ರತಿ ವರ್ಷ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶ್ವನಾಥ್ ಸಾಲಿಮಠ್. ಹೆಸರು ಸಂಗೀತ ಬೇಲೂರು ಅಂತ. ನಾನಿಲ್ಲಿ 5-6 ವರ್ಷದಿಂದ ಬರ್ತಾ ಇದ್ದೀನಿ. ಈ ಬರ್ತಾ ನಮ್ಮ ಅಕ್ಕಮಹಾದೇವಿ ಕಾಲನಿದು ದೇವಸ್ಥಾನಗಳು ಭಾಳ ಡೆವಲಪ್ ಆಗ್ತಾ ಇದ್ದಾವೆ. ಇಲ್ಲಿ ನಾವು ಗಣೇಶ ಉತ್ಸವವನ್ನು ಭಾಳ ಚೆನ್ನಾಗಿ ಮಾಡ್ತೀವಿ. ಅಲ್ಲದೆ ಈಗ ನೀವು ನೋಡ್ತಾ ಇರ್ಬೋದು, ಶಿವನ ಮಂದಿರನೂ ತುಂಬ ಚೆನ್ನಾಗಾಗಿದೆ, ಲಕ್ಷ್ಮೀ ಟೆಂಪಲ್ನು ಚೆನ್ನಾಗಾಗಿದೆ. ನಾವೆಲ್ಲರೂ ಇಲ್ಲಿ ಪ್ರಸಾದ ಇರ್ತದೆ ಯಾವಾಗೂ. ಆಮೇಲೆ ಪ್ರತಿ ವರ್ಷವೂ ಡೆವಲಪ್ ಆಗ್ತಾನೆ ಬರ್ತಾ ಇದೆ. ಇಷ್ಟ ಹೇಳ್ತೀನಿ.
ಕ್ಲಬ್ನ 66ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಳೆ ಅಂದರೆ ಫೆಬ್ರವರಿ 23ರಂದು ಕಲಬುರಗಿ ಮಹಾನಗರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ 66 ಜನ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಪರಿಣಿತರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ರೋಟರಿ ಕ್ಲಬ್ನ ಜಿಲ್ಲಾಧ್ಯಕ್ಷರಾದ ಸಂಧ್ಯಾರಾಜ್ ಸ್ಯಾಮ್ಯುಯಲ್ ಮತ್ತು ಶೇಷಾದ್ರಿ ಕುಲಕರ್ಣಿಯವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ರೋಟರಿ ಕ್ಲಬ್ ಸಂಸ್ಥೆಯ 66ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ವೃತ್ತಿಯಲ್ಲಿ ಪರಿಣಿತರಾದ 66 ಮಂದಿಯ ಸನ್ಮಾನ ಕಾರ್ಯಕ್ರಮ ಫೆಬ್ರವರಿ 23ರಂದು ಬೆಳಗ್ಗೆ 11:30 ರೋಟರಿ ಶಾಲೆ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸಂಧ್ಯಾರಾಜ್ ಸ್ಯಾಮ್ಯುಯಲ್ ಮತ್ತು ಶೇಷಾದ್ರಿ ಕುಲಕರ್ಣಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂಸ್ಥೆ 1954 23ನೇ ಫೆಬ್ರವರಿಯಂದು ಸ್ಥಾಪನೆ ಆಯಿತು. ಅಂದಿನ MSK ಮಿಲ್ ಅಂತ ನಮಗೆಲ್ಲರಿಗೂ ಗೊತ್ತಿರಬಹುದು. MSK ಮಿಲ್ ಸಂಸ್ಥೆಯ ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ RS ಜಿಲ್ಲಾ ಅವರು ಇದರ ಅಧ್ಯಕ್ಷರಾಗಿದ್ದರು ಹಾಗೂ RJ ದೇಸಾಯಿ ಅವರು ಇದರ ಕಾರ್ಯದರ್ಶಿಗಳಾಗಿದ್ದರು. ಸೊ ಅವರ ನೇತೃತ್ವದಲ್ಲಿ ನಗರದ ಅಂದಿನ ಗಣ್ಯಮಾನ್ಯರೆಲ್ಲರೂ ಸೇರಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಂಸ್ಥೆಯನ್ನು 1954ರಲ್ಲಿ ಹುಟ್ಟು ಹಾಕಿದರು. ಅದರಲ್ಲಿ ಫ್ರೀಡಮ್ ಫೈಟರ್ ಆಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ಅವರು ಆಗಿರ್ಬೋದು, ಅವರ ತಮ್ಮಂದಿರಾಗಿರ್ತಕ್ಕಂಥ ಈಗ ಅಮರನಾಥ್ ಪಾಟೀಲ್ ಅವರ ತಂದೆಯವರಾಗಿರ್ತಕ್ಕಂಥ ನೀಲಕಂಠರಾವ್ ಪಾಟೀಲ್ರಾಗಿರ್ಬೋದು, ಆಮೇಲೆ ಗಿರಿರಾವ್ ಸಾಂಬ್ರಾಣಿ ಅವರಾಗಿರ್ಬೋದು, ಆಮೇಲೆ ತುಕಾರಾಮ್ ಸುತ್ರಾವಯ್ಯ ಅವರಾಗಿರ್ಬೋದು, ರಘುಜಿ ಅವರಾಗಿರ್ಬೋದು, ಈ ಥರ ಅಂದಿನ ಪ್ರತಿಷ್ಠಿತ ವ್ಯಕ್ತಿಗಳು. ಮಹಾದೇವಪ್ಪ ರಾಂಪುರೆ ಅವರು ಕೂಡ ನಮ್ಮ ಕ್ಲಬ್ನ ಸದಸ್ಯರಾಗಿದ್ದರು. ಒಂದು ಕಾಲದಲ್ಲಿ ಅವರು ಕಾರ್ಯದರ್ಶಿ ಅಂತ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಸೊ ಅಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಕ್ಲಬ್ಬಿಗೆ 66 ವರ್ಷಗಳು ಇಂದಿಗೆ ಸಂದಿವೆ. 66 ವರ್ಷದ ಈ ಮಹತ್ವದ ಆ್ಯನಿವರ್ಸರಿ ಕಾರ್ಯಕ್ರಮದಲ್ಲಿ 66 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ, ಅಂದರೆ ತಮ್ಮ ಹೊಟ್ಟೆ ತುಂಬಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವಿವಿಧ ವ್ಯಕ್ತಿಗಳನ್ನು ಈ ಸಮಯದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಈ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಸ್ವಲ್ಪ ಜನ ಪರಿಚಯ ಇರ್ಬೋದು, ಸ್ವಲ್ಪ ಜನ ಪರಿಚಯ ಇರದೇ ಇರ್ಬೋದು. ಆದರೆ ಅವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಬರೀ ಗುಣವತ್ತತೆಯನ್ನು ಕಾಪಾಡಿಕೊಂಡು ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥ ಜನರನ್ನು ಮುಖ್ಯವಾಹಿನಿಗೆ ಪರಿಚಯಿಸಬೇಕು. ಮುಖ್ಯವಾಹಿನಿಯಲ್ಲಿ ಕೂಡ ಇಂಥ ಜನರಿಗೂ ಕೂಡ ನಾವು ಸನ್ಮಾನ ಮಾಡಬಹುದು ಅಂತಕ್ಕಂಥದ್ದನ್ನು ನಮ್ಮ ಸಮಾಜಕ್ಕೆ ತಿಳಿಯಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂಥ 66 ವಿವಿಧ ಸಾಧಕರನ್ನು ಗುರುತಿಸಿ ಅವರಿಗೆ ಈ ನಾಳೆ ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸದಾಶಿವ್ ಜಿಡಿಗೇಕರ್, ಮಣಿಲಾಲ್ ಶಹಾ, ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾರುತಿ ಪವಾರ್, ಸೈಯದ್ ಸಮೀಯುಲ್ಲಾ, ಶಂಕರ್ ಕೋಡ್ಲಾ, ಉಮೇಶ್ ಶೆಟ್ಟಿ ಸೇರಿದಂತೆ ಹಲವರಿದ್ದರು. ಫೆಬ್ರವರಿ 29 ಮತ್ತು ಮಾರ್ಚ್ 1ರಂದು 2 ದಿನಗಳ ಕಾಲ ಕಲಬುರಗಿ ಮಹಾನಗರದ ರಂಗಾಯಣದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮನೋಮಯ ಪ್ರೊಡಕ್ಷನ್ LLPಯ CEO ವೈಭವ್ ಕೇಸ್ಕರ್ ಹೇಳಿದ್ದಾರೆ. 2 ದಿನಗಳ ಕಲಬುರಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಫೆಬ್ರವರಿ 29 ಮತ್ತು ಮಾರ್ಚ್ 1ರಂದು ಕಲಬುರಗಿ ನಗರದ ರಂಗಾಯಣ ಕಚೇರಿಯ ಆವರಣದಲ್ಲಿ ನಡೆಯಲಿದ್ದು, ಮನೋಮಯ ಪ್ರೊಡಕ್ಷನ್ LLP ಮತ್ತು ಕಲಬುರಗಿ ರಂಗಾಯಣ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಚಲನಚಿತ್ರೋತ್ಸವದಲ್ಲಿ ಒಟ್ಟು 41 ದೇಶಗಳಿಂದ 153 ಕಿರುಚಿತ್ರಗಳು, 6 ಚಲನಚಿತ್ರಗಳು, 12 ಗೀತೆಗಳು, ಹಲವು ಸಾಕ್ಷ್ಯಚಿತ್ರ ಮತ್ತು ಕಲಬುರಗಿ ಜಿಲ್ಲೆಯಿಂದ 10 ಕಿರುಚಿತ್ರಗಳು ಪ್ರದರ್ಶನ ಮತ್ತು ಸ್ಪರ್ಧೆಗೆ ಬಂದಿವೆ ಎಂದು ಮನೋಮಯ ಪ್ರೊಡಕ್ಷನ್ LLP ಸಂಸ್ಥೆಯ CEO ವೈಭವ್ ಕೇಸ್ಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾವು 3 ವರ್ಷದಿಂದ ಕಲಬುರಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ವಿ. ಫಸ್ಟ್ ಮೊದಲನೇದು ಮಾಡಿದ್ದು SM ಪಂಡಿತ್ ರಂಗಮಂದಿರದಲ್ಲಿ 25ನೇ ತಾರೀಕು ಸೆಪ್ಟೆಂಬರ್ 2018ರಲ್ಲಿ, ಎರಡನೇದು ಜುಲೈ 21, 22, 2019. ಕಳೆದ ವರ್ಷ 45 ದೇಶಗಳಿಂದ ಫಿಲ್ಮ್ಸ್ ಬಂದಿದ್ದು, 242. ಈ ವರ್ಷ ನಾವು 3ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ 41 ದೇಶದಿಂದ ಕಿರುಚಿತ್ರ ಹಾಗೂ ಚಲನಚಿತ್ರಗಳು ಬಂದಿದೆ. ಈ ಬಾರಿ ಖುಷಿ ಸುದ್ದಿ ಅಂತಂದರೆ ಲೋಕಲ್ ಟ್ಯಾಲೆಂಟ್, ಲೋಕಲ್ ಚಿತ್ರಗಳು ಜಾಸ್ತಿ ಬಂದಿದೆ. ನಮ್ಮ ಮೇನ್ ಉದ್ದೇಶ ಏನಿತ್ತು ಅಂತಂದರೆ ಕಲಬುರಗಿಯಲ್ಲೂ ಚಲನಚಿತ್ರ ಹಾಗೂ ಕಿರುಚಿತ್ರಗಳು ಆಗಲಿ, ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋಣ ಅಂತ ಮಾಡಿದ್ದು. ಆ ರೀತಿಯಲ್ಲಿ 3ನೇ ವರ್ಷ ನಾವು ಒಂದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ವಿ. ಯಾಕಂದರೆ ಬೇರೆ ಬೇರೆ ಚಲನಚಿತ್ರದ ತಂಡಗಳು, ಯುವಕರು ಚಲನಚಿತ್ರಗಳನ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಪ್ಲ್ಯಾಟ್ಫಾರ್ಮಲ್ಲಿ ಸಬ್ಮಿಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ಈ ವರ್ಷ ನಾವು
ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಕಲಬುರಗಿ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2020 ಆಯೋಜಿಸಲು ಸಹಯೋಗದಲ್ಲಿ ಕಲಬುರಗಿ ರಂಗಾಯಣ ಜೊತೆ ಇದರಲ್ಲಿ ಕಾರ್ಯಕ್ರಮ ನಿರ್ವಹಣಾ ಮಂಡಳಿ ಹೀಗಿದೆ: ಪ್ರಭಾಕರ್ ಜೋಶಿ ಸರ್ ಅವರು ನಿರ್ದೇಶಕರು, ಕಲಬುರಗಿ ರಂಗಾಯಣ; ಮೈಪಾಲ್ ರೆಡ್ಡಿ ಮನ್ನೂರ್, CEO SSV TV; ವೈಭವ್ ಕೇಸ್ಕರ್ ಅಂದರೆ ನಾನು, ಮತ್ತು 4ನೇವರು ಶ್ರುತಿ ಕುಲಕರ್ಣಿ ಅಂತಂದು. ಈ ಬಾರಿ ನಮ್ಮ ಹತ್ರ ಟೋಟಲ್ 41 ದೇಶಗಳಿಂದ 153 ಕಿರುಚಿತ್ರಗಳು, 6 ಚಲನಚಿತ್ರಗಳು, 12 ಗೀತೆಗಳು ಹಾಗೂ ಡಾಕ್ಯುಮೆಂಟ್ರಿಗಳು ಪೈಪೋಟಿಯಲ್ಲಿವೆ. ಇಲ್ಲಿ 2 ದಿವಸದ ಕಾರ್ಯಕ್ರಮ ಅಂದರೆ 29 ಫೆಬ್ರವರಿ 2020 ಹಾಗೂ ಮಾರ್ಚ್ 1 2020 ಶನಿವಾರ ರವಿವಾರ ಮಾರ್ನಿಂಗ್ 9 ಗಂಟೆಯಿಂದ 6 ಗಂಟೆವರೆಗೂ ಟೋಟಲ್ ಟಾಪ್ 25 ಕಿರುಚಿತ್ರಗಳು ತೋರಿಸಲಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಚಿಲ್ಡ್ರನ್ಸ್ ಫಿಲ್ಮ್ ಅಂತ ಬೇರೆ ಮಾಡಿದ್ವಿ. 6 ಕಿರುಚಿತ್ರಗಳು ಸ್ಕೂಲ್ ಮಕ್ಕಳಿಗಾಗಿ, ಯಾಕಂದರೆ ಅವು ಬಂದಿದ್ದು ಸೋಷಿಯಲ್ ಕನ್ಸರ್ನ್ಸ್ ಮೇಲೆ, ಎಜುಕೇಷನ್ ಮೇಲೆ. ಆ ಚಿತ್ರಗಳನ್ನ ಮಕ್ಕಳಿಗೋಸ್ಕರ ಇಟ್ಟಿದ್ವಿ. ಅದು ಫಸ್ಟ್ ಡೇ ಅಂದರೆ 29 ಫೆಬ್ರವರಿ 2020 ಇರುತ್ತೆ. ಮಾರ್ನಿಂಗ್ 9 ಗಂಟೆಯಿಂದ 10:30 ಇಲ್ಲ 11 ಗಂಟೆ 2 ಗಂಟೆಯಲ್ಲಿ ಮಕ್ಕಳ ಕಿರುಚಿತ್ರಗಳು ತೋರಿಸ್ವಿ. ಅದರ ತದನಂತರ ಅಂತಾರಾಷ್ಟ್ರೀಯ ಕಿರುಚಿತ್ರಗಳು ಅಂದರೆ 20 ಕಿರುಚಿತ್ರಗಳು ಏನಿದೆ, ಬೇರೆ ಬೇರೆ ಭಾಷೆ ಇರುವವರು ಕಿರುಚಿತ್ರಗಳು ಇಂಗ್ಲೀಷ್ ಸಬ್ಟೈಟಲ್ಸ್ ಜೊತೆ ಬರುತ್ತೆ. ಅದರಲ್ಲೂ ಕನ್ನಡನೂ ಇದೆ. ಟಾಪ್ 25 ಮಾತ್ರ ಅಲ್ಲಿ ತೋರಿಸಲಾಗುವುದು. ಅದರ ಜೊತೆ ಟೋಟಲ್ 55 ಡಿಫ್ರೆಂಟ್ ಅವಾರ್ಡ್ಸ್ ಇದೆ, ಕ್ಯಾಟಗರಿ ಅವಾರ್ಡ್ಸ್ ಇದೆ. ಕ್ಯಾಟಗರಿ ಅವಾರ್ಡ್ಸಲ್ಲಿ ಬೆಸ್ಟ್ ಶಾರ್ಟ್ ಫಿಲ್ಮ್ ಅಂತ ಅವಾರ್ಡ್ ಬರುತ್ತೆ, ಬೆಸ್ಟ್ ಡಾಕ್ಯುಮೆಂಟ್ರಿ, ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್. ಯಾಕಂದರೆ ನಮ್ಮ ಹತ್ರ ಆಲ್ಮೋಸ್ಟ್ 41 ದೇಶ, ನಮ್ಮ ಭಾರತ ದೇಶ 41 ದೇಶದಿಂದ ಬಂದಿದೆ. ಸ್ಪೆಷಲಿ USA, ಯುಕ್ರೇನ್, ರಷ್ಯಾ, ಸೈಬೇರಿಯಾ, ಪಾಕಿಸ್ತಾನದಿಂದ ಬಂದಿದೆ ಈ ವರ್ಷ, ಬಾಂಗ್ಲಾದೇಶಿಂದ ಬಂದಿದೆ, ಆಮೇಲೆ ಶ್ರೀಲಂಕಾದಿಂದ ಬಂದಿದೆ ಒಂದು ಕಿರುಚಿತ್ರ. ಅದೇ ರೀತಿ 40 ಬೇರೆ ಬೇರೆ ದೇಶಗಳಿಂದ ಬಂದಿರೋಂಥ ಫಿಲ್ಮ್ಗಳನ್ನು ನಾವು ಇಂಗ್ಲೀಷ್ ಸಬ್ಟೈಟಲ್ಸಲ್ಲಿ ತೋರಿಸ್ತೀವಿ ಅಲ್ಲಿ ಟಾಪ್ 25 ಮಾತ್ರ. ಸೊ ಟಾಪ್ 25 ಅವಾರ್ಡ್ ಬಿಟ್ಟು ಇನ್ನೂ 25 ಬೇರೆ ಬೇರೆ ಅವಾರ್ಡ್ಸ್ಗಳಿದೆ. ಅದು ಕ್ಯಾಟಗರಿ ಅವಾರ್ಡ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಆ್ಯಕ್ಟರ್ ಆಯಿತು, ಬೆಸ್ಟ್ ಸಿನಿಮಾಟೋಗ್ರಫಿ, ಟೆಕ್ನಿಷಿಯನ್ಸ್ ಆಯಿತು. ಟೆಕ್ನಿಷಿಯನ್ಸ್ ಏನೇನು ಅವಾರ್ಡ್ ಬರುತ್ತೆ ಅವೆಲ್ಲ ಅವಾರ್ಡ್ಸ್ಗಳನ್ನ ಕೊಡಲಾಗುತ್ತೆ 2 ದಿವಸದಲ್ಲಿ. ಸ್ಥಳ ಕಲಬುರಗಿ ರಂಗಾಯಣ, ಅಪೋಸಿಟ್ ನ್ಯೂ RTO ಆಫೀಸ್ ಅಲ್ಲಿ ಇರುತ್ತೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.